ಆಟೋ ಶೆಡ್ಗೆ ಆಕಸ್ಮಿಕವಾಗಿ ಬೆಂಕಿ ತಗುಲಿ 40ಕ್ಕೂ ಹೆಚ್ಚು ಆಟೋ ಸುಟ್ಟು ಭಸ್ಮವಾಗಿದೆ. ಬೆಂಗಳೂರಿನ ನಾಯಂಡನಹಳ್ಳಿ ಸಮೀಪದ ಗಂಗೊಂಡನಹಳ್ಳಿಯಲ್ಲಿ ಘಟನೆ ನಡೆದಿದೆ. ಆಟೋ ಶೆಡ್ಗೆ ಆಕಸ್ಮಿಕ ಬೆಂಕಿ ತಗುಲಿ 40ಕ್ಕೂ ಹೆಚ್ಚು ಆಟೋ ಸುಟ್ಟು ಭಸ್ಮವಾಗಿದೆ. ಮಧ್ಯರಾತ್ರಿ 12 ಗಂಟೆಗೆ ಬೆಂಕಿ ಬಿದ್ದಿರುವ ಶಂಕೆ ವ್ಯಕ್ತಪಡಿಸಲಾಗ್ತಾ ಇದೆ. ಮನೆ ಮುಂದೆ ಜಾಗ ಇಲ್ಲದೆ ಇರೋದಕ್ಕೆ ಶೆಡ್ನಲ್ಲಿ ಆಟೋ ನಿಲ್ಲಿಸಲಾಗ್ತಾ ಇತ್ತು. ಪಾರ್ಕಿಂಗ್ ಫೀಸ್ ಕೊಟ್ಟು ಆಟೋ ನಿಲ್ಲಿಸ್ತಾ ಇದ್ರು ಚಾಲಕರು. ಅಗ್ನಿ ಅವಘಡದಿಂದ ಈಗ 40ಕ್ಕೂ ಹೆಚ್ಚು ಆಟೋಗಳು ಅಗ್ನಿಗೆ ಆಹುತಿಯಾಗಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ನಿನ್ನೆ ರಾತ್ರಿ 12 ಗಂಟೆಯ ಸುಮಾರಿಗೆ ಬೆಂಕಿ ಬಿದ್ದಿರಬಹುದು ಅಂತ ಅಂದಾಜಿಸಲಾಗ್ತಾ ಇದೆ. ರಿಜ್ವಾನ್ ಎಂಬಾತನಿಗೆ ಸೇರಿರುವ ಶೆಡ್ ಇದು. ಆ ಶೆಡ್ನಲ್ಲಿ ಅಗ್ನಿ ಅನಾಹುತ ಆಗಿದೆ. 3 ಗಂಟೆಯ ಕಾಲ ಬೆಂಕಿ ನಂದಿಸಲು ಅಗ್ನಿಶಾಮಕ ದಳದ ಸಿಬ್ಬಂದಿ ಹರಸಾಹಸವನ್ನ ಪಟ್ಟಿದ್ದಾರೆ. ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹೊತ್ಕೊಂಡಿರಬಹುದು ಅಂತ ಹೇಳಲಾಗ್ತಾ ಇದೆ. ಸುಟ್ಟು ಕರಕಲಾದ ಆಟೋಗಳನ್ನು ಕಂಡು ಚಾಲಕರು ಮರಗಿದ್ದಾರೆ. ಅವರ ಆಕ್ರಂದನ ಮುಗಿಲು ಮುಟ್ಟಿದೆ. ಕಷ್ಟಪಟ್ಟು ದುಡಿತಾ ಇದ್ವಿ, ಈಗ ಆಟೋಗಳೇ ಇಲ್ಲ, ನಮ್ಮ ದುಡಿಮೆ ಬದುಕಿನ ಗತಿ ಏನು ಅಂತ ಅಳಲು ತೋಡ್ಕೊಳ್ತಾ ಇದ್ದಾರೆ. ಬೆಂಗಳೂರಿನ ಗಂಗೊಂಡನಹಳ್ಳಿಯಲ್ಲಿ ನಡೆದಂತಹ ಒಂದು ಅಗ್ನಿ ಅವಘಡ ಇದು. ಆಟೋ ಶೆಡ್ ಅದು. ಹೊರಗಡೆ ಪಾರ್ಕಿಂಗ್ ಇರಲಿಲ್ಲ, ಯಾವುದೇ ವ್ಯವಸ್ಥೆ ಇಲ್ಲ. ಹಾಗಾಗಿ ಆ ಶೆಡ್ನಲ್ಲೇ ಆಟೋ ಚಾಲಕರು ತಮ್ಮ ಆಟೋವನ್ನು ತಂದು ನಿಲ್ಲಿಸ್ತಾ ಇದ್ರು. ಆದರೆ ಏಕಾಏಕಿ ಆ ಶೆಡ್ಡಿಗೆ ಬೆಂಕಿ ಬಿದ್ದಿದೆ. ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಅವಘಡ ಆಗಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಸಂಪೂರ್ಣ ಆಟೋ ಸುಟ್ಟು ಭಸ್ಮವಾಗಿದೆ. ವಿಷಯ ತಿಳಿದ ತಕ್ಷಣ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಸ್ಥಳಕ್ಕೆ ಆಗಮಿಸ್ತಾರೆ. 3 ಗಂಟೆ ಬೇಕಾಗುತ್ತೆ ಸಂಪೂರ್ಣವಾಗಿ ಬೆಂಕಿಯನ್ನು ನಂದಿಸೋದಕ್ಕೆ. ತಮ್ಮ ಆಟೋವಿನ ಸ್ಥಿತಿಯನ್ನು ಕಂಡು ಆಟೋ ಚಾಲಕರು ಮರುಗಿದ್ದಾರೆ. ನಮ್ಮ ಮುಂದಿನ ಗತಿ ಏನು? ನಮ್ಮ ಬದುಕಾಗಿತ್ತು ಈ ಆಟೋ, ಈಗ ಆ ಬದುಕೆ ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗಿದೆ, ಏನು ಮಾಡೋದು ಅಂತ ಅಳಲು ತೋಡ್ಕೊಳ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.